Yes, so these are all about your first generation, the generations of computers. So idinna navile generations of computer anta karita idive. So let us revise the generations of computer. So the first generation of computer is from the year 1940 to 1950. So ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ವಿ, ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ತಾ ಇದ್ವಿ. ಸೊ ದೋಸ್ ವ್ಯಾಕ್ಯೂಮ್ ಟ್ಯೂಬ್ಸ್ ವರ್ ವೆರಿ ಲಾರ್ಜ್ ಇನ್ ಸೈಜಲ್ಲಿ ತುಂಬ ಲಾರ್ಜ್ ಇತ್ತು, ಆ್ಯಂಡ್ ವಿಚ್ ಆಕ್ಯುಪೈಸ್ ಅ ವೆರಿ ಲಾರ್ಜ್ ಸ್ಪೇಸ್, ತುಂಬ ಲಾರ್ಜ್ ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳ್ತಾ ಇತ್ತು, ಆ್ಯಂಡ್ ವಿಚ್ ಪ್ರೊಡ್ಯೂಸಸ್ ವೆರಿ ಹೈ ಹೀಟ್ ವಿಚ್ ಲೀಡ್ಸ್ ಟು ದ ಮಾಲ್ ಫಂಕ್ಷನ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್. ಓಕೆ, ಆ್ಯಂಡ್ ವಿಚ್ ಕನ್ಸ್ಯೂಮ್ಸ್ ಮೋರ್ ಪವರ್ ಸಪ್ಲೈ. ಸೊ ತುಂಬ ಪವರ್ ಸಪ್ಲೈ ಇರೋದ್ರಿಂದ ಆ್ಯಂಡ್ ದ ಮೇಂಟೆನೆನ್ಸ್ ಚಾರ್ಜಸ್ ಆರ್ ವೆರಿ ಹೈ. ಸೊ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಇಟ್ ಈಸ್ ಅ ಹೈ ಕಾಸ್ಟ್ ಎಫೆಕ್ಟಿವ್. ಸೊ ತುಂಬ ಎಕ್ಸ್ಪೆನ್ಸಿವ್ ಅಂತ ಹೇಳ್ತೀವಿ. ಸೊ ಎವ್ರಿ ಒನ್ ಕೆನಾಟ್ ಏಬಲ್ ಟು ಯೂಸ್ ಇಟ್ ಆರ್ ಆಫರ್ ಇಟ್. ಓಕೆ, ಸೊ ದ ವ್ಯಾಕ್ಯೂಮ್ ಟ್ಯೂಬ್ಸ್. ಸೊ ವಿ ವರ್ ಯೂಸಿಂಗ್ ದ ಇನ್ಪುಟ್ ಡಿವೈಸ್ ಲೈಕ್ ಪಂಚ್ಡ್ ಕಾರ್ಡ್ಸ್. ಸೊ ಪಂಚ್ಡ್ ಕಾರ್ಡ್ಸ್ ಮತ್ತು ಪ್ರಿಂಟ್ಔಟ್ಸ್ನ ಇಲ್ಲಿ ನಾವು ಇನ್ಪುಟ್ ಮತ್ತು ಔಟ್ಪುಟ್ಟಿಗೋಸ್ಕರ ಯೂಸ್ ಮಾಡ್ತಾ ಇದ್ವಿ, ಆ್ಯಂಡ್ ಇಟ್ ಟೇಕ್ಸ್ ಮೋರ್ ಟೈಮ್ ಟು ಎಕ್ಸಿಕ್ಯೂಷನ್ಗೆ ತುಂಬ ಟೈಮ್ನ ತಗೊಳುತ್ತೆ. ಆ್ಯಂಡ್ ವಿ ಹ್ಯಾವ್ ಸೀನ್ it is first generation of computers were using the machine language. So machine language ಮಾತ್ರ ಕಂಪ್ಯೂಟರ್ ಸಿಸ್ಟಮ್ಗೆ ಗೊತ್ತಿತ್ತು, ವಿಚ್ ವಿ ವರ್ ಯೂಸಿಂಗ್ ಇನ್ ಆಸ್ ಅ ಫಸ್ಟ್ ಜನರೇಷನ್. ಸೊ ಆ ಏನು 1940ಇಂದ 1950 ತನಕ ಏನು ಕಂಪ್ಯೂಟರ್ ಸಿಸ್ಟಮ್ಸ್ನ ಯೂಸ್ ಮಾಡಿದ್ದಾರೆ, ಆ ಎಲ್ಲ ಕಂಪ್ಯೂಟರ್ ಸಿಸ್ಟಮ್ಸ್ಗೆ ಗೊತ್ತಿರೋದು ಬರೀ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಅಷ್ಟೇ. ಸೊ ರಾದರ್ ದನ್ ದ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್, ಇಟ್ ಈಸ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ದ ಇನ್ಪುಟ್ ಗಿವನ್ ಬೈ ದ ಕಂಪ್ಯೂಟರ್ ಸಿಸ್ಟಮ್. ಓಕೆ, ಎಸ್. ಸೊ ಫಸ್ಟ್ ಜನ್ರೇಷನ್ ಆಯಿತು. ನೆಕ್ಸ್ಟ್ ಸೊ ಫಸ್ಟ್ ಜನ್ರೇಷನ್ ಒಳಗಡೆ ಮತ್ತೆ ನಾವು ಇನಿಯಾಕ್, ಎಡ್ವ್ಯಾಕ್ ಮತ್ತು ಯೂನಿವ್ಯಾಕ್ ಅಂತ ನೋಡಿದ್ವಿ ಅಲ್ವಾ. ಸೊ ಇನಿಯಾಕ್ ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರಿಕಲ್, ನ್ಯೂಮರಿಕಲ್, ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್ ಅಂತ ನೋಡಿದ್ವಿ ಅಲ್ವಾ. ಸೊ ದಟ್ ಈಸ್ ದ ಫಸ್ಟ್ ಜನ್ರೇಷನ್ ಆಫ್ computer. So and which uses 20,000 vacuum tubes. So 20,000 vacuum tubes na use ಮಾಡ್ಕೊಳ್ತಾ ಇತ್ತು, and which occupies the wires ಎಷ್ಟು ಬೇಕಾಗಿತ್ತು, ಅದಕ್ಕೆ 18,000 kilometers of wires ಬೇಕಾಗಿತ್ತು. ಅಷ್ಟು ಹ್ಯೂಜ್ ವೈರ್ಸ್ ಕನೆಕ್ಷನ್ಸ್ನ ಬಿಲ್ಡ್ ಮಾಡೋದಕ್ಕೆ, ಪವರ್ ಸಪ್ಲೈ ಮಾಡೋದಕ್ಕೆ. ಸೊ ಅದಕ್ಕೆಲ್ಲ ವೈರ್ಸ್ನ ಯೂಸ್ ಮಾಡ್ತಾ ಇತ್ತು, and 167 square meters of a space it needs. Okay, next is EDVAC. So EDVAC stands for electronic discrete variable automatic computer. So ಅಲ್ಲಿ ಏನಾಯಿತು, ಇನಿಯಾಕಿಂದ ಸ್ವಲ್ಪ ಡೆವಲಪ್ಮೆಂಟ್ಸ್ ನಾವಿಲ್ಲಿ EDVAC ಅಲ್ಲಿ ನೋಡಿದ್ವಿ. Okay, so again it is also using the same machine level language and the input and output device, the punched cards and the printouts. Getting? So the some more developments we have seen, the little bit developments we have seen in a EDVAC. So improvements ಅಂತ ಹೇಳ್ಬೋದು. ಓಕೆ, ಸೊ ಆ್ಯಂಡ್ ದ ಮೆಮೊರಿ. ಸೊ ಮ್ಯಾಗ್ನೆಟಿಕ್ ಡ್ರಮ್ಸ್ನ ಮೆಮೊರಿಯಾಗಿ ಯೂಸ್ ಮಾಡ್ತಾ ಇದ್ವಿ. ಸೇಮ್ ಮ್ಯಾಗ್ನೆಟಿಕ್ ಡ್ರಮ್ಸೇ ಯೂಸ್ ಮಾಡ್ತಾ ಇದೆ ವಿತ್ ಸಮ್ ಮೋರ್ ಇಂಟರ್ನಲ್ ಮೆಮೊರಿ ಅಂತ ಹೇಳ್ಬೋದು EDVACಗೆ. ಓಕೆ, ಎಸ್. ಸೊ ಆ್ಯಂಡ್ ದ ಯೂನಿವ್ಯಾಕ್, ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಸೊ ಆ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ನ ನಾವಿಲ್ಲಿ ಫಸ್ಟ್ ಕಮರ್ಷಿಯಲ್ ಕಂಪ್ಯೂಟರ್ ಇಂಟ್ರೊಡ್ಯೂಸ್ಡ್ ಬೈ US ಅಂತ ಹೇಳ್ತೇವೆ. ಓಕೆ, ಎಸ್. And the second generation of computer that has been started in a year of 1956 to 1963. Okay, so where the vacuum tubes are replaced by the transistors. So vacuum tubes na navilli replace ಮಾಡಿಬಿಟ್ಟು transistors na introduce ಮಾಡ್ಕೊಂಡ್ವಿ. ಯಾವಾಗ second generation of computer ಅಲ್ಲಿ. So which allows to become a smaller, ಸ್ವಲ್ಪ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂದರೆ ತುಂಬ ಲಾರ್ಜ್ ಸೈಜಲ್ಲಿತ್ತು, ಟ್ರಾನ್ಸಿಸ್ಟರ್ನ ಸ್ವಲ್ಪ ಸ್ಮಾಲರ್ ಸೈಜಿಗೆ ತೊಗೊಂಬಂದ್ವಿ, ಆ್ಯಂಡ್ ವಿಚ್ ಆರ್ ಸಮ್ವಾಟ್ ಫಾಸ್ಟರ್. ಓಕೆ, ಸ್ವಲ್ಪ ಫಾಸ್ಟ್ ಆಗಿತ್ತು, ಆ್ಯಂಡ್ ಈವನ್ ದೀಸ್ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಆರ್ ಆಲ್ಸೋ ಪ್ರೊಡ್ಯೂಸಿಂಗ್ ಹೈ ಹೀಟ್. ಅದು ಕೂಡ ತುಂಬ ಹೈ ಹೀಟ್ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು, ಆ್ಯಂಡ್ ವಿಚ್ ಈಸ್ ಎಫಿಷಿಯಂಟ್ ಆ್ಯಂಡ್ ಸಮ್ ಮೋರ್ ಎಫಿಷಿಯನ್ಸಿ ಆ್ಯಂಡ್ ಸಮ್ ಮೋರ್ ರಿಲಯಬಲ್ ಆ್ಯಂಡ್ ಫಾಸ್ಟರ್ ದ್ಯಾನ್ ದ ಫಸ್ಟ್ ಜನ್ರೇಷನ್. ಫಸ್ಟ್ ಜನ್ರೇಷನ್ಗಿಂತ ಸ್ವಲ್ಪ ರಿಲಯಬಿಲಿಟಿ ಇತ್ತು, ಫಾಸ್ಟರ್ ಇತ್ತು, ಆ್ಯಂಡ್ ಸ್ವಲ್ಪ ಸ್ಪೀಡ್ ಕೂಡ ಇತ್ತು. ಓಕೆ, ಎಸ್. ಇಟ್ ಈಸ್ ಆಲ್ಸೋ ಇಟ್ ಈಸ್ ಯೂಸಿಂಗ್ ದ ಪಂಚ್ಡ್ ಕಾರ್ಡ್ಸ್ ಆ್ಯಂಡ್ ದ ಪ್ರಿಂಟ್ಔಟ್ಸ್ ಫಾರ್ ಅ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಓಕೆ, ಆಸ್ ದ ಫಸ್ಟ್ ಜನ್ರೇಷನ್. And more it is moved from the second generation has been moved from using of machine language to the assembly level language. So machine language in the machine language in the assembly level language ಗೆ ಮೂವ್ ಆಯಿತು. ಓಕೆ, ಎಸ್.
and the high level language has been also been introduced in a second generation of computer. That is the high level language andre two kinds of high level languages na nodidve, that is the COBOL and the Fortran. So COBOL stands for common oriented business language, okay, common business oriented language, and another one is Fortran, formula translation, okay. So those high level language and the assembly level language are introduced in a second generation of computer, okay. The next is third generation of computer. So third generation of computer transistors are replaced by the integrated circuits. So integrated circuits inda navile transistors na replace ಮಾಡಿದಿವೆ. So those integrated circuit chips are very smaller in size than the transistors, and it is increased in a speed and efficiency of the ಕಂಪ್ಯೂಟರ್. ಸೊ ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡುವಾಗ ಏನು ಸ್ಪೀಡ್ ಇತ್ತು, ಏನು ಎಫಿಷಿಯನ್ಸಿ ಇತ್ತು, ಅದಕ್ಕಿಂತ ತುಂಬ ಜಾಸ್ತಿ ಸ್ಪೀಡು ಮತ್ತು ಎಫಿಷಿಯನ್ಸಿನೂ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸಲ್ಲಿ. ಆ್ಯಂಡ್ ದ ಥರ್ಡ್ ಜನ್ರೇಷನ್ ಇನ್ ದ ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ವಿ ವರ್ ಯೂಸಿಂಗ್ ದ ಕೀಬೋರ್ಡ್ಸ್ ಆ್ಯಂಡ್ ದ ಮಾನಿಟರ್ ಫಾರ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್. ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ಗೆ ನಾವಿಲ್ಲಿ ಕೀಬೋರ್ಡ್ ಮತ್ತು ಮಾನಿಟರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ instead of punched cards and printouts, okay. Yes, the computers were interfaced with an operating system. So ee ಒಂದು third generation of computers operating system ಜೊತೆ interface ಮಾಡೋದಕ್ಕೆ start ಆಯಿತು, where it leads to the multitasking environment, okay na. So multitasking environment means at a time more than one task can be performed easily, okay. With those operating system allows to solve many problems at a time, okay. Yes, in a fourth generation of computer, that is from the year 1971 to the present till date, okay. So there we have replaced these integrated circuits to the microprocessors. So microprocessors are those which are being built with the thousands of ICs. So thousands of ICs ಏನು ವರ್ಕ್ ಮಾಡುತ್ತಾ ಅದನ್ನು ಒಂದು ಮೈಕ್ರೋಪ್ರೊಸೆಸರಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ, okay. So those are very smaller and very more powerful and which are linked together to form a network. So ಒಂದು ಎಲ್ಲ ಒಂದು ಫಾರ್ಮ್ 1000 ICs ಏನಾಯಿತು ಒಂದರಲ್ಲೇ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಲಿಂಕ್ ಸ್ಟಾರ್ಟ್ ಆಗಿ ಸೊ ಅಲ್ಲಿ ಒಂದು ನೆಟ್ವರ್ಕ್ ಫಾರ್ಮ್ಯಾಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ ನೆಟ್ವರ್ಕ್ ಫಾರ್ಮ್ಯಾಟ್ ಏನಾಯಿತು, ಇಟ್ ಲೀಡ್ಸ್ ಟು ದ ಡೆವಲಪ್ಮೆಂಟ್ ಆಫ್ ಯುವರ್ ಇಂಟರ್ನೆಟ್ ಕೂಡ ಅಲ್ಲಿ ಡೆವಲಪ್ಮೆಂಟ್ ಆಯಿತು ಇನ್ ಫೋರ್ತ್ ಜನರೇಷನ್ ಆಫ್ ಕಂಪ್ಯೂಟರ್, ಓಕೆ. ಸೊ ದ ನೆಕ್ಸ್ಟ್ ಕಮಿಂಗ್ ಈಸ್ ದ ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್. ಸೊ ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್ ಇಸ್ ನಥಿಂಗ್ ಬಟ್ whatever we are using now, present and the beyond, okay. So it is replaced in the fifth generation of computer, the microprocessors have been changed by the artificial intelligence. So these artificial intelligence are nothing but the machine intelligence, which are differ from the, unlike, it is not like the human, what the human being is thinking, what the natural intelligence displayed by the human and the animals, okay. So it is very different, okay. So that is the machine intelligence. The best example for this artificial intelligence is your robotics, okay. So these are all about your generations of computers. So how the computers, the features of computers, how it has been changed. So whatever the computer systems we are using now, how it was before. So whenever newly it was introduced into the world, so how it was working, so how in the size it was, how the speed it has, okay. ಸೊ ಇಟ್ ಈಸ್ ವೆರಿ ವೇರಿಯೇಷನ್ಸ್, ತುಂಬ ವೇರಿಯೇಷನ್ಸ್ನ ನೋಡಿದ್ವಿ ಅಲ್ವಾ. ಸೊ ಫಸ್ಟ್ ಜನ್ರೇಷನಲ್ಲಿ ಯಾವ ಥರ ಇತ್ತು, ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಯಾವ ಥರ ಇತ್ತು, ಈಗ ಯಾವ ಥರ ಇದೆ, ಮುಂದೆ ಯಾವ ಥರ ಆಗಬಹುದು ಅಲ್ವಾ. ಸೊ ದೀಸ್ ಆರ್ ಆಲ್ ಕಾಲ್ಡ್ ಸಮ್ ಆಫ್ ದ ಡಿಫ್ರೆಂಟ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ಸ್, okay. So this is what we have learned in today's class, that is the generations of computer system, okay. Yes, we'll stop here, we'll continue in the next class. Thank you.